ಒಬ್ಬ ವಿಶ್ವಾಸಿಯ ಆತ್ಮಿಕ ಬೆಳವಣಿಗೆ ಯಾವ ರೀತಿಯಲ್ಲಿ ರೂಪುಗೊಳ್ಳಬೇಕೆಂಬುದನ್ನು ನೋಡುವಾಗ ದೇವರ ವಾಕ್ಯನ ನಡೆಸಿದದ್ದು ಪೌಲನು ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನಾವು ಧ್ಯಾನ ಮಾಡೋಣ ಬ್ರದರ್. ಹಲೋ ಬ್ರದರ್, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ಬ್ರದರ್, ಓದ್ಬೋದು ಯಾರಾದ್ರು? 2ನೇ ಅಧ್ಯಾಯ 5ನೇ ಅಧ್ಯಾಯ ಪೌಲನು 2 ಕೊರಿಂಥ ಅಲ್ಲ ಬ್ರದರ್? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ಕೇಳ್ತಾ ಇದೆಯಲ್ಲ? ಹಾ ಬ್ರದರ್. ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತಹದ್ದಾಗಿದೆ. ನಾವು ಕೆಳಗಿನ ದೇಹದಲ್ಲಿರುವವರೆಗೂ ನೆರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತು ಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮೃತ್ಯುವಾದದ್ದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದು ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುವವನು ದೇವರಲ್ಲಿ ಆತನು ಪವಿತ್ರಾತ್ಮನನ್ನು ಸಂಚಾರವಾಗಿ ಅನುಗ್ರಹಿಸಿದ್ದಾನೆ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯಗೊಳ್ಳುವವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಇದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿ ಇಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದದ್ದರಿಂದ ನಾವು ದೇಹ ಎಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟರೂ ಸರಿಯೇ, ಕರ್ತನಿಗೆ ಮೆಚ್ಚುವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದಿರುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಥ್ಯಾಂಕ್ ಯು ಬ್ರದರ್. ಈ ಓದಿದಂತ ಈ ಒಂದು ಭಾಗವನ್ನ ನಾವು ನೋಡುವಾಗ ನಮ್ಮ ಒಂದು ಆತ್ಮಿಕ ಬೆಳವಣಿಗೆಯನ್ನ ಇದು ಯಾವ ರೀತಿಯಲ್ಲಿ ಬಲಪಡಿಸ್ತದೆ ಎಂಬುದನ್ನು ನಾವು ನೋಡೋಣ ಬ್ರದರ್. ಏಕೆಂದರೆ ಆತ್ಮಿಕ ಬೆಳವಣಿಗೆ ಎಂಬುದೇ ಒಂದು ವಿಶೇಷವಾದಂಥ ಒಂದು ಅಂಶ. ಆ ಒಂದು ಆತ್ಮಿಕ ಬೆಳವಣಿಗೆಯನ್ನ ನಾವು ಅರಿಯುವಂಥ ಒಂದು ವಿಷಯದಲ್ಲಿ ನೋಡುವಾಗ ಆತ್ಮಿಕ ಬೆಳವಣಿಗೆ ಅಂದ್ರೆ ಏನು? ಯಾವ ವಿಷಯದಲ್ಲಿ ಆತ್ಮಿಕ ಬೆಳವಣಿಗೆ ನಮಗೆ ಅಗತ್ಯವಾಗಿದೆ? ಬೆಳವಣಿಗೆ ಜೀವಿತದ ಎಲ್ಲ ರಂಗದಲ್ಲೂ ಸಹ ಮನುಷ್ಯನಿಗೆ ಅತ್ಯಗತ್ಯವಾದಂಥ ವಿಷಯ. ಹಾಗಿರುವಾಗ ಈ ಒಂದು ವಿಶೇಷವಾದಂಥ ಪದವನ್ನು ನೋಡಬೇಕಾದ್ರೆ ಆತ್ಮಿಕ ಬೆಳವಣಿಗೆ ಯಾವುದು? ಇದು ಆತ್ಮಿಕ ಬೆಳವಣಿಗೆ. ಸಹೋದರರು ನಮ್ಮ ಜೊತೆಯಲ್ಲಿ ಜೂಮ್ ಮೀಟಿಂಗ್ ಅಲ್ಲಿ ಮುನಿಸ್ವಾಮಿಯವರು ಹೇಳ್ತಾ ಇದ್ರು, ದೇಹ, ಆತ್ಮ, ಪ್ರಾಣ, ಈ 3 ವಿಷಯಗಳನ್ನು ನಾವು ಕೇಳಿದ್ದೀವಿ. ಅದರಲ್ಲಿ ಆತ್ಮ ಇದು ವಿಶೇಷವಾದಂಥ ಒಂದು ಅಂಶ. ಇದರ ಬೆಳವಣಿಗೆ
ಬ್ರದರ್ Brother, ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಆಟೋಮೆಟಿಕಲಿ ಆಗ್ತಾ ಇದೆ ಬ್ರದರ್ ಅದು. ಅದರ ವಿಷಯವಾಗಿ ನಾವು ನೋಡುವಾಗ ಆ ಒಂದು ಆತ್ಮಿಕ ಬೆಳವಣಿಗೆ ನಾವು ಹೊಂದುವುದಾದರೆ ಯಾವ ರೀತಿಯಲ್ಲಿ ಹೊಂದಬೇಕು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಹೊಂದುವುದಾದರೆ ನಮಗೆ ಕ್ರಿಸ್ತನ ಮಕ್ಕಳಾಗಿ ನಾವು ಆತ್ಮಿಕ ಬೆಳವಣಿಗೆಯನ್ನು ನಾವು ಹೊಂದುವುದಾದರೆ ಅದು ನಮಗೆ ಆಶೀರ್ವಾದ ಉಂಟಾಗ್ತದೆ. ಆ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಕ್ಕೋಸ್ಕರ ನಾವು ಆತ್ಮಿಕ ಬೆಳವಣಿಗೆಯನ್ನು ಹೊಂದಬೇಕು. ಅದನ್ನ ನಮಗೆ ಈ ಒಂದು ವಾಕ್ಯಗಳು ಸ್ಪಷ್ಟವಾಗಿ ಅದರಿಂದ ಬರುವಂಥ ಒಂದು ಸೌಭಾಗ್ಯ ಹಾಗೂ ಅದರಿಂದ ನಾವು ಹೊಂದುವಂಥ ಪ್ರತಿಫಲ ಇದನ್ನು ನಮಗೆ ವಿವೇಚಿಸುವುದಕ್ಕೋಸ್ಕರ ಆತನ ಆತ್ಮನ ಮುಖಾಂತರ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಈ ಒಂದು ವಿಷಯವನ್ನು ನಾವು ನೋಡುವಾಗ ಭೂಮಿಯ ಮೇಲಿರುವ ನಮ್ಮ ಮನೆಯೊಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಎಂಥ ಒಂದು ದೇವರ ಕಾರ್ಯ ಇದಾಗಿದೆ. ಮನುಷ್ಯರ ಮೇಲೆ ದೇವರು ಇಟ್ಟಂಥ ಮಹೋನ್ನತವಾದ ಪ್ರೀತಿ ಇದಾಗಿದೆ ನೋಡಿ ಸಹೋದರರೇ. ನಮ್ಮ ಒಂದು ಬೆಳವಣಿಗೆ ಯಾವ ರೀತಿಯಲ್ಲಿ ಇರಬೇಕು ನಾವು ಮುಂದೆ ಓದ್ತಾ ಬರೋಣ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಈಗ ಇಂಥ ಒಂದು ಸತ್ಯವನ್ನು ದೇವರು ನಮಗೆ ತೋರಿಸಿಕೊಟ್ಟಿದ್ದಾನೆ. ನಾವು ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಇದು ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಯು ತನ್ನಲ್ಲಿ ಮಾಡುವಂಥ ಪ್ರತಿಜ್ಞೆ. ಈ ಒಂದು ಪ್ರತಿಜ್ಞೆ ಅಡಿಯಲ್ಲಿ ಆತನ ಬೆಳವಣಿಗೆ ಅಂದರೆ ಅರ್ಥಾತ್ ಆತ್ಮಿಕ ಬೆಳವಣಿಗೆ ಯಾವಾಗಲೂ ಸಹ ಬೆಳೀತಾ ಇರುತ್ತದೆ. ಈಗ ಆ ಒಂದು ಆತ್ಮಿಕ ಬೆಳವಣಿಗೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಹೊಂದುವಂಥ ಆಲೋಚಿಸುವ ವಿಷಯದಲ್ಲಿ ನಾವು ನೋಡುವಾಗ ಆತನು ಆ ಒಂದು ಆತ್ಮಿಕ ಬೆಳವಣಿಗೆನ ಯಾವ ರೀತಿಯಲ್ಲಿ ಬೆಳೆಯೋದಕ್ಕೆ ಸತ್ಯವೇದ ನಮ್ಮನ್ನು ನಡೆಸುವಂಥದ್ದಾಗಿದೆ. ಇದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಆತ್ಮಿಕ ಬೆಳವಣಿಗೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಬೆಳೆಯುವುದಕ್ಕಾಗುವ ಆ ಒಂದು ಆತ್ಮಿಕ ಬೆಳವಣಿಗೆ ಬೆಳೆಯುವುದಕ್ಕಾಗುವಂತೆ ಸತ್ಯವೇದವು ನಮಗೆ ಆದಿಯಿಂದಲೂ ಸಹ ಸತ್ಯವನ್ನು ಬೋಧಿಸ್ತಾನೇ ಇದೆ. ಆದಿಯಿಂದಲೂ ಸಹ ಸತ್ಯವನ್ನು ಬೋಧಿಸ್ತಾ ಇದೆ. ಆ ಸತ್ಯವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳುವುದಾದರೆ, ಅದರಲ್ಲಿ ನಾವು ಸಂಪೂರ್ಣವಾಗಿ ಮನಸ್ಸನ್ನು ಇಡುವುದಾದರೆ, ಅದರಲ್ಲಿ ನಾವು ಸಂಪೂರ್ಣವಾಗಿ ಗಮನವಿಟ್ಟು ಅದನ್ನು ಧ್ಯಾನಿಸುವುದಾದರೆ
ಸಂಪೂರ್ಣವಾಗಿ ಅದರಲ್ಲಿ ನಾವು ಎಲ್ಲವನ್ನ ಗ್ರಹಿಸುವುದಾದರೆ ನಮ್ಮ ಒಂದು ನಿಜವಾದ ಆತ್ಮಿಕ ಬೆಳವಣಿಗೆ ಖಂಡಿತವಾಗಿಯೂ ಅದು ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೆಯುವಂಥದ್ದಾಗಿದೆ. ಆ ಒಂದು ನಡೆಯುವಂಥ ಸ್ಥಿತಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ನಡೆಸ್ತಾ ಇದ್ದಾನೆ. ಹೇಗೆ ಆತನು ನಮ್ಮನ್ನ ಆ ಸ್ಥಿತಿಗಾಗಿ ಸಿದ್ಧ ಮಾಡಿದ್ದಾನೆ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ನಮಗೆ ಅನುಗ್ರಹಿಸಿದ್ದಾನೆ. ದೇವರ ಕಾರ್ಯ ಇದಾಗಿದೆ. ನಾವು ಈ ಒಂದು ಆತ್ಮಿಕ ಬೆಳವಣಿಗೆಯನ್ನ ನಾವು ಸತ್ಯವೇದದ ಎಲ್ಲ ಸತ್ಯವನ್ನು ಗ್ರಹಿಸಿಕೊಳ್ಳುವಾಗ ಮಾತ್ರ ಅದನ್ನು ನಾವು ವೃದ್ಧಿಸಿಕೊಂಡು ಬೆಳೆಯುತ್ತಾ ಅನೇಕರಿಗೆ ನಾವು ದೇವರ ಸತ್ಯ ವಾಕ್ಯಗಳನ್ನ ತಿಳಿಸುವುದಕ್ಕೆ ನಾವು ಶಕ್ತರಾಗುತ್ತೇವೆ. ಈಗ ಅದಕ್ಕೆ ಅನುಗುಣವಾಗಿ ನಾವು ಸತ್ಯವೇದದ ಕೆಲವೊಂದು ಭಾಗಗಳನ್ನು ನಾವು ಧ್ಯಾನ ಮಾಡೋಣ ಪ್ರಿಯರೇ. ನನ್ನ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಆದಿಕಾಂಡದಲ್ಲಿ ದೇವರು ಭೂಮಿಯನ್ನು ಸಮಸ್ತವನ್ನು ಉಂಟು ಮಾಡಿದ್ದಾನೆ. ಈ ಒಂದು ವಿಷಯವಾಗಿ ಮೊದಲನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಾಗ ಹಾಗೂ ಎರಡನೇ ಅಧ್ಯಾಯದ ವಿಷಯದಲ್ಲಿ ನಾವು ನೋಡುವಾಗ ಎಲ್ಲ ರೀತಿಯ ಒಂದು ದೇವರು ಮಾಡಿದಂಥ ಸೃಷ್ಟಿ ಕಾರ್ಯವನ್ನು ನಾವು ನೋಡುವರಾಗಿದ್ದೇವೆ. ಹೀಗೆ ಆ ಸೃಷ್ಟಿ ಕಾರ್ಯವನ್ನು ನಾವು ನೋಡುವಾಗ ಆ ಸೃಷ್ಟಿ ಕಾರ್ಯದಲ್ಲಿ ಇರುವಂಥ ವಿಶೇಷತೆಯನ್ನು ನಾವು ಗಮನಿಸುವಾಗ ಯಾವುದನ್ನು ಸಹ ದೇವರು ಕೆಟ್ಟದ್ದು ಎಂಬುದನ್ನು ನೋಡಿಲ್ಲ, ಎಲ್ಲವನ್ನು ಸಹ ಒಳ್ಳೆಯದು ಎಂದು ನೋಡಿದ್ದಾನೆ. ದೇವರು ತನ್ನ ಚಿತ್ತಕ್ಕನುಗುಣವಾಗಿ ಎಲ್ಲವನ್ನ ಸಮಸ್ತವನ್ನ ದೇವರು ನಿರ್ಮಿಸಿದ್ದಾನೆ. ಹೀಗೆ ನಾವು ಈ ಒಂದು ವಾಕ್ಯಗಳನ್ನ ನೋಡುವಾಗ ಈ ಒಂದು ವಾಕ್ಯದ ಅಡಿಯಲ್ಲಿ ನಾವು ಆತ್ಮಿಕ ಬೆಳವಣಿಗೆಯನ್ನು ಹೇಗೆ ಹೊಂದಬೇಕು ಎಂಬುದನ್ನು ನೋಡುವಾಗ ಇದನ್ನು ಸ್ಪಷ್ಟವಾಗಿ ಗ್ರಹಿಸ್ತಾ ಬರುವುದಾದರೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದಿನಂಪ್ರತಿ ಈ ಒಂದು ವಾಕ್ಯಗಳನ್ನು, ಈ ವೇದ ಭಾಗದ ಎಲ್ಲ ವಾಕ್ಯಗಳನ್ನು ನೋಡುವಾಗ, ದೇವರ ಕಾರ್ಯವನ್ನು ನೆನೆಸುವಾಗ, ಈ ಒಂದು ಸಂದರ್ಭದಲ್ಲಿ ಇರುವಂಥ ಎಲ್ಲ ರೀತಿಯ ಸನ್ನಿವೇಶಗಳಲ್ಲೂ ಸಹ ದೇವರು ಮಾಡಿದಂಥ ಮಹತ್ ಕಾರ್ಯಗಳು ಯಾವ ರೀತಿಯಲ್ಲಿ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಇದೆ ಎಂಬುದನ್ನು ನೋಡುವಾಗ ಇದು ನಮಗೆ ಮಹತ್ತರವಾದಂಥ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನನ್ನ ಓದ್ತೀರಾ ಯಾರಾದ್ರು? ಹಲೋ, ಓದ್ತೀವಿ ಬ್ರದರ್. 1ನೇ ಅಧ್ಯಾಯ 13ನೇ ವಚನ. 13ನೇ ವಚನ. ಓಕೆ ಬ್ರದರ್. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. ಥ್ಯಾಂಕ್ ಯು ಬ್ರದರ್. ನಾವು ಆತ್ಮಿಕ ಬೆಳವಣಿಗೆಯನ್ನ ಹೊಂದಬೇಕಾದ್ರೆ ಈ ಒಂದು ಸ್ಥಿತಿಗೆ ನಾವು ಪರಿಪಕ್ವವಾಗಿ ನಮ್ಮನ್ನು ನಾವು ಒಳಪಡಿಸಿಕೊಳ್ಳಬೇಕು. ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನ ಸಂಪೂರ್ಣವಾಗಿ ಇಡೀರಿ. ಈ ಒಂದು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಸ್ವಸ್ಥ ಚಿತ್ತ ನಮಗೆ ಇರುವುದಾದರೆ ಮಾತ್ರ ನಾವು ಆತ್ಮಿಕವಾದ ಬೆಳವಣಿಗೆಯನ್ನು ನಾವು ಹೊಂದುವರಾಗಿದ್ದೇವೆ. ಯಾವುದು ಈ ಸ್ವಸ್ಥ ಚಿತ್ತ? ನಾವು ಹಾಗೆ ನೋಡ್ತಾ ಬರಬೇಕಾದ್ರೆ ನಾವು ಆದಿಕಾಂಡಕ್ಕೆ ಬರೋಣ. ಯಾವುದು ಈ ಸ್ವಸ್ಥ ಚಿತ್ತ? ಈ ಸ್ವಸ್ಥ ಚಿತ್ತ ಎಂಬುದನ್ನು ನೋಡಬೇಕಾದ್ರೆ ಸತ್ಯ ವೇದ ಮನುಷ್ಯನಿಗೆ ತಿಳಿಸುವಂತ ಎಲ್ಲ ರೀತಿಯ ಸತ್ಯ ಅಂಶಗಳನ್ನ ಗ್ರಹಿಸಿಕೊಳ್ಳುವಂಥದ್ದೇ ಸ್ವಸ್ಥ ಚಿತ್ತ. ಈ ಒಂದು ಗ್ರಹಿಸುವಿಕೆಯ ಅಡಿಯಲ್ಲಿ ನಾವು
ದಿನನಿತ್ಯ ಬೆಳೆಯುವುದಾದರೆ ಮಾತ್ರ ನಮ್ಮ ಒಂದು ಆತ್ಮಿಕ ಬೆಳವಣಿಗೆ ವೃದ್ಧಿಯನ್ನ ಹೊಂದುತ್ತಾ ಇರ್ತದೆ. ಹೀಗೆ ನೋಡುವಾಗ ಸತ್ಯ ವೇದದಲ್ಲಿ ಆದಿ ಕಾಂಡದಲ್ಲಿ ಎಲ್ಲವನ್ನ ದೇವರು ಸೃಷ್ಟಿಸಿದಾಗ ಆ ಸೃಷ್ಟಿಯ ಕ್ರಮ, ಆ ಸೃಷ್ಟಿಯ ನೀತಿ ಹೇಗಿತ್ತು, ಹೇಗೆ ಬೆಳೀತಾ ಬಂತು, ನಂತರದ ಸಂದರ್ಭದಲ್ಲಿ ನಾವು ಮುಂದೆ ಹೋಗ್ತಾ ಬರುವಾಗ ಅದರಲ್ಲಿ ದೇವರಿಗೆ ಅವಿಧೇಯರಾಗಿ ಮನುಷ್ಯನು ಮಾಡಿದಂಥ ಕಾರ್ಯ ಎಂಥದ್ದು, ಅದರಿಂದ ಆದಂಥ ಪರಿಣಾಮ ಏನು, ಹೀಗೆ ನಾವು ನೋಡ್ತಾ ಬರುವಾಗ 3ನೇ ಅಧ್ಯಾಯ ಹಾಗೂ 4ನೇ ಅಧ್ಯಾಯ ಹೀಗೆ ನೋಡ್ತಾ ಬರುವಾಗ 5ನೇ ಅಧ್ಯಾಯದಲ್ಲಿ ಬರುವಾಗ ಒಂದು ವಿಶೇಷವಾದ ಅಂಶ ನಾವು ನೋಡ್ತೀವಿ. ಮನುಷ್ಯನನ್ನ ದೇವರು ಪಾಪಕ್ಕೆ ಈಡಾದ ಕಾರಣದಿಂದ ಆ ಒಂದು ಏದೆನ್ ತೋಟದಿಂದ ಹೊರಗಟ್ಟದಾಗ ಆತನಿಗೆ ವಂಶಗಳು ಅಂದರೆ ಆತನಿಗೆ ಮಕ್ಕಳು ಹುಟ್ಟುತ್ತಾರೆ. ಮಕ್ಕಳು ಹುಟ್ಟಿದ ನಂತರ ಆತನು ಆತನ ಮಗನಾದ ಕಾಯಿನನು ತನ್ನ ತಮ್ಮನಾದ ಹೇಬೆಲನನ್ನ ಕೊಲ್ತಾನೆ. ಅದಾದ ನಂತರ ಅವರ ಚರಿತ್ರೆ ಹೀಗೆ ಅದಾದ ನಂತರ 5ನೇ ಅಧ್ಯಾಯದಲ್ಲಿ ನೋಡುವಾಗ ಆದಾಮನ ಒಂದು ಚರಿತ್ರೆಯನ್ನು ನೋಡುವಾಗ ಆತನಿಗೆ ವಿಷಯದಲ್ಲಿ 5ನೇ ಅಧ್ಯಾಯ ಆದಿಕಾಂಡದಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ನೋಡುವಾಗ ಜಲಪ್ರಳಯಕ್ಕೆ ಮುಂಚೆ ಬದುಕಿದ 10 ಮಂದಿ ಮಹಾಪುರುಷರ ಚರಿತ್ರೆ. ಸಹೋದರನ ಯಾಕೆ ಈ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ, ಆತ್ಮಿಕವಾಗಿ ನಾವು ಬೆಳವಣಿಗೆನ ಹೊಂದಬೇಕಾದ್ರೆ ಪೇತ್ರನು ಬರೆದ ಪತ್ರಿಕೆ ಅಡಿಯಲ್ಲಿ ಸ್ವಸ್ಥ ಚಿತ್ತ ನಮಗೆ ಬೇಕೇ ಬೇಕು. ಪರಿಪೂರ್ಣವಾದಂಥ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದಾದರೆ ಮಾತ್ರ ನಾವು ಆತ್ಮಿಕವಾದ ಬೆಳವಣಿಗೆಯನ್ನ ವೃದ್ಧಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಆದಿಕಾಂಡದಲ್ಲಿ ದೇವರು ಮಾಡಿದಂಥ ಎಲ್ಲ ಕ್ರಮಗಳು, ಎಲ್ಲ ರೀತಿಯ ಕಾರ್ಯಗಳು ಪ್ರತಿಯೊಂದನ್ನು ನಾವು ಗ್ರಹಿಸುವಾಗ ಮನುಷ್ಯನನ್ನ ದೇವರು ಉತ್ಪತ್ತಿ ಮಾಡಿದಂಥ ಒಂದು ದಿನದಿಂದ ಹಿಡಿದು ಆತನನ್ನ ದೇವರು ಶಪಿಸುವಂಥ ದಿನದವರೆಗೂ ಸಹ ನಾವು ನೋಡ್ತಾ ಬರೋಣ. ಯಾವಾಗ ಅದು ಮನುಷ್ಯ ಪಾಪ ಮಾಡಿ ಆ ಒಂದು ಏದೆನ್ ತೋಟದಿಂದ ಬರ್ತಾನೆ ಹೊರಗಡೆ, ಅದಾದ ನಂತರ 10 ಮಂದಿ ಮಹಾಪುರುಷರು ಉತ್ಪತ್ತಿ ಆಗ್ತಾರೆ. 5ನೇ ಅಧ್ಯಾಯದಲ್ಲಿ ನೋಡುವಾಗ ಈ 10 ಮಂದಿ ಮಹಾಪುರುಷರು ಅವರ ಒಂದು ಆಯುಷ್ಯನ ನೋಡುವಾಗ ಒಬ್ಬೊಬ್ಬರ ಒಂದು ಆಯುಷ್ಯ ನೋಡಿ, ಆದಾಮನದು 930 ವರ್ಷ 5ನೇ ಅಧ್ಯಾಯದಲ್ಲಿ, ಆತನ ಮಗ ಸೇತನದು 912 ವರ್ಷ, ಒಟ್ಟು ಆತನದ್ದು ಹಾಗೆ ಆತನ ಮಗ ಎನೋಷನದು 905 ವರ್ಷ. ನೋಡಿ, ಹೀಗೆ ನಾವು ನೋಡ್ತಾ ಬರುವಾಗ ಈ ಒಂದು 10 ಮಹಾಪುರುಷರ ಒಂದು ಆಯುಷ್ಯನ್ನ ನಾವು ನೋಡ್ಬೇಕಾದ್ರೆ ಒಬ್ಬರದು ಸಹ 2 ಅಂಕಿ ಅಲ್ಲ, 3 ಅಂಕಿ ಮೇಲೆ ಇದ್ದಂಥದ್ದು. 3 ಅಂಕಿ ಹೆಚ್ಚು ಕಡಿಮೆ, 3 ಅಂಕಿ ಮೇಲಲ್ಲ, ಸಾರಿ 3 ಅಂಕಿ. ಇಷ್ಟೊಂದು ಆಯುಷ್ಯನ್ನ ಅವರು ಹೊಂದಿ ಈ ಲೋಕದಲ್ಲಿ ಅವರು ಬದುಕಿದ್ದಾರೆ. ಆ ಕಾರಣದಿಂದ ಅವರನ್ನ ಮಹಾಪುರುಷರು, ಸತ್ಯವೇದ ನಮಗೆ ತಿಳಿಸಿದ ಮಹಾಪುರುಷರು ಅವರಿಗೆ ಈ ರೀತಿಯಲ್ಲಿ ಬಹಳ ಆಶೀರ್ವಾದವನ್ನು ಹೊಂದಿ ಇಷ್ಟೊಂದು ದೀರ್ಘಾಯುಷ್ಯವನ್ನು ಹೊಂದಿದವರಾಗಿ ನಾವು ಹಾಗೆ ಬರ್ತಾವ 6ನೇ ಅಧ್ಯಾಯದಲ್ಲಿ ಬರುವಾಗ ಏನಾಗ್ತದೆ ನೋಡಿ, ಅವರು ಅದೇ ಮನುಷ್ಯರು ಏನಾಗ್ತಾರೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತರೆ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಎಂದನು. ಎಂಥ ಒಂದು ಶಾಪಕ್ಕೆ ಈಡಾಗುತ್ತೆ ಮನುಷ್ಯ ಸಂತತಿ. 930 ವರ್ಷ, 905 ವರ್ಷ, 910 ವರ್ಷ, 890 ವರ್ಷ, 962 ವರ್ಷ, 777 ವರ್ಷ, 969 ವರ್ಷ, ಎಷ್ಟೊಂದು ದೀರ್ಘಾಯುಷ್ಯವನ್ನ ಹೊಂದುತ್ತಿದ್ದ ಮನುಷ್ಯ ಯಾವ ಸ್ಥಿತಿಗೆ ಹೋಗ್ತಾನೆ, ಆತನ ಆಯುಷ್ಯ ಯಾವ ಮಟ್ಟಕ್ಕೆ ಬರ್ತದೆ.
120 ವರ್ಷ. ಇದು ಮನುಷ್ಯನಿಗೆ ದೇವರಿಂದ ಉಂಟಾದಂಥ ಶಾಪ. ನಾನು ನೋಡ್ತಾ ಬರುವಾಗ ಒಂದು ಆಸಕ್ತಿಗಾಗಿ ಯೋಚನೆ ಮಾಡಿದೆ. ಈ ಆದಾಮ 930 ವರ್ಷ ಬದುಕಿದ್ದಾನೆ. ಆದಾಗ ಅವನನ್ನ ಎಷ್ಟು ತಲೆಮಾರುಗಳವರೆಗೂ ಸಹ ನೋಡಿದ್ದಾರೆ ಜನಗಳು, ಅಂದ್ರೆ ಆತನ ಸಂತಾನದವರು ನೋಡುವಾಗ ನನ್ನ ಲೆಕ್ಕಕ್ಕೆ ಸಿಕ್ಕಿದ್ದು 7 ತಲೆಮಾರುಗಳು ಆದಾಮನನ್ನ ನೋಡಿದ್ದಾರೆ. 7 ತಲೆಮಾರುಗಳು. ಸೇತ, ಎನೋಷ, ಕೇನಾನ, ಮೆಹಲೂಹ, ಎರದ, ಹನೋಕ, ಹನೋಕ, ಹೀಗೆ ಎಷ್ಟೊಂದು ಜನ, ಮೆತುಶಲಹ, ಇಷ್ಟು ಜನ ಆತನನ್ನ ನೋಡಿದ್ದಾರೆ. ಒಬ್ಬ ಮನುಷ್ಯ ಅಷ್ಟೊಂದು ತನ್ನ ಒಂದು ಸಂತತಿಯನ್ನ ನೋಡುವಂತ ಸೌಭಾಗ್ಯವನ್ನ ದೇವರು ಆತನಿಗೆ ಕೊಟ್ಟಿದ್ದನು. ಆದರೆ 120 ವರ್ಷ ಆಯುಷ್ಯನ ಹೊಂದಿದಂಥ ಮನುಷ್ಯನಿಗೆ ಅಂತ ಒಂದು ಸೌಭಾಗ್ಯ ಇಲ್ಲ. ಈ ದಿನಮಾನಗಳಲ್ಲಿ ನಮ್ಮ ಒಂದು ಆಯುಷ್ಯ ಎಷ್ಟಿರ್ಬೋದು? 70, 80. ದೇವರ ವಾಕ್ಯ ಹೇಳ್ತದೆ, ಅದನ್ನ ಸ್ಪಷ್ಟವಾಗಿ ನಾವು ಕೀರ್ತನೆಯಲ್ಲಿ ನೋಡ್ತೇವೆ. ಇಂಥ ಒಂದು ಹೀನ ಸ್ಥಿತಿಗೆ ಈ ದಿನಗಳಲ್ಲಿ ಮನುಷ್ಯ ಬಂದಿದ್ದಾನೆ. ಈಗ ನಾವು ನೋಡುವಂಥ ವಿಷಯಕ್ಕೆ ನೋಡ್ಬೇಕು, ನಮ್ಮ ಆತ್ಮೀಕ ಬೆಳವಣಿಗೆ, ದೇವರು ನಮ್ಮ ಒಂದು ವಿಷಯದಲ್ಲಿ ಎಷ್ಟೆಲ್ಲ ಕಾರ್ಯವನ್ನ ಮಾಡಿದ್ದಾನೆ. ಹೀಗೆ ಇಷ್ಟೆಲ್ಲ ಕಾರ್ಯವನ್ನ ಮಾಡಿದಂಥ ದೇವರು ಈ ದಿನ ನಾವು ಇಂಥ ಒಂದು ಸ್ಥಿತಿಗೆ ಬರುವುದಾದರೆ, ಇಂಥ ಒಂದು ಸಣ್ಣ ಆಯುಷ್ಯವನ್ನು ನಾವು 2 ಅಂಕಿ ದಾಟ್ತಾ ಇಲ್ಲ, ನಾವು ಹೆಚ್ಚು ಕಡಿಮೆ ಇಂಥ ಒಂದು ಆಯುಷ್ಯನ ಹೊಂದಿಕೊಳ್ಳೋಕೆ ಸ್ಥಿತಿಗೆ ಬಂದಿರುವಾಗ ನಾವು ಎಷ್ಟೊಂದು ಎಚ್ಚರವಾಗಿ ನಾವು ನೋಡ್ಕೊಳ್ಬೇಕು. ನಮ್ಮ ಒಂದು ಆತ್ಮಿಕ ಬೆಳವಣಿಗೆಯನ್ನ ನಾವು ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು? ದೇವರ ವಾಕ್ಯಕ್ಕೆ ನಾವು ಅಧೀನರಾಗಿ ನಡೀಲೇಬೇಕು ಪ್ರಿಯರೇ. ಏಕೆಂದ್ರೆ ಇಷ್ಟೊಂದು ಆಯುಷ್ಯನ್ನ ಹೊಂದಿದಂಥ ಮನುಷ್ಯರು ಈ ಲೋಕದಲ್ಲಿ ಇದ್ದರೂ ಸತ್ತೋಗಿದ್ದಾರೆ. ಈಗ ಅದಕ್ಕಿಂತ ಕಡಿಮೆ ಹೊಂದಿದಂಥ ಆಯುಷ್ಯವನ್ನು ಹೊಂದಿದಂಥ ನಾವು ಈ ದಿನಮಾನಗಳಲ್ಲಿ ಜೀವಿಸುವಾಗ ನಮ್ಮ ಒಂದು ಆತ್ಮಿಕ ಬೆಳವಣಿಗೆ ಬಹಳ ಪ್ರಾಮುಖ್ಯವಾಗಿರ್ತದೆ. ಏಕೆಂದರೆ ನಾವು ಯಾವ ಸ್ಥಿತಿಗೆ ಹೋಗ್ತೀವಿ? ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಎಲ್ಲರೂ ಸಹ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವವರಾಗಿದ್ದೇವೆ. ಅದಕ್ಕೂ ಜೊತೆಗೆ ನಾವು ನೋಡುವಾಗ ನಾವು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಸೌಭಾಗ್ಯದ ಮೇಲೆ ನಿರೀಕ್ಷೆಯನ್ನ ಸಂಪೂರ್ಣವಾಗಿ ಇಡಿರಿ. ಈ ಒಂದು ಅಧ್ಯಾಯದಲ್ಲಿ ಈ ಒಂದು ವಾಕ್ಯ ನೋಡುವಾಗ ಈ ಒಂದು ಸೌಭಾಗ್ಯದ ಅಡಿಯಲ್ಲಿ ನಾವು ಜೀವಿಸುವುದಕ್ಕೋಸ್ಕರ, ಸ್ವಸ್ಥಚಿತ್ತತೆಯನ್ನು ಹೊಂದಿರುವುದಕ್ಕೋಸ್ಕರ ನಾವು ನಮ್ಮ ಒಂದು ಎಲ್ಲ ರೀತಿಯ ಆಸಕ್ತಿಯನ್ನು ಆತ್ಮಿಕ ಬೆಳವಣಿಗೆಯನ್ನು ವೃದ್ಧಿಸಿಕೊಳ್ಳುವುದಕ್ಕೋಸ್ಕರ ಇಟ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಹೌದು ಪ್ರಿಯರೇ, ಈ ಒಂದು ಸತ್ಯವೇದದ ಮೂಲ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ತಾ ಹೋಗುವುದಾದರೆ ಆ ಒಂದು ಆತ್ಮಿಕ ಬೆಳವಣಿಗೆ ನಮಗೆ ದೇವರು ದಯಪಾಲಿಸುವನಾಗಿದ್ದಾನೆ. ನಾವು ಎಡಕ್ಕಾದರೂ ಬಲಕ್ಕಾದರೂ ತಿರುಗದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ನಾವು ಹಾಗೆ ನೋಡ್ತಾ ಬರಬೇಕಾದ್ರೆ ಇದೇ 11ನೇ ವಚನ, 11ನೇ ಅಧ್ಯಾಯ ಒಂದು ನನಗೆ ಬಹಳವಾಗಿ ನನ್ನನ್ನು ತುಂಬ ನನಗೆ ವೈಯಕ್ತಿಕವಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥ ವಿಷಯ. ಒಂದು ವಿಷಯ ನನಗೆ ಇದುವರೆಗೂ ಸಹ ನಾನು ಅದನ್ನು ಗ್ರಹಿಸ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ನನ್ನನ್ನು ನಡೆಸ್ತಾ ಇದೆ. ಅಂದರೆ ನನ್ನನ್ನು ಪ್ರಶ್ನಿಸ್ತಾ ಇದೆ, ಹೇಗೆ ದೇವರು ಇಷ್ಟೆಲ್ಲವನ್ನ ಮಾಡಿ ಯಾವಾಗ ಮನುಷ್ಯ ತನ್ನ ವಿರುದ್ಧವಾಗಿ ನಡೆದ್ನೋ, ಜಲಪ್ರಳಯ ಆದ ನಂತರ ನೋಹನ ಮುಖಾಂತರ ಜನಾಂಗಗಳನ್ನು ಉಂಟು ಮಾಡಿದಾಗ ಒಂದು ಕಾರ್ಯವನ್ನು ದೇವರು ಮಾಡಿದ್ದಾನೆ, ಭಾಷಾ ಭೇದವನ್ನು ಉಂಟು ಮಾಡಿದ್ದು. ಇದರ ವಿಷಯವಾಗಿ ನಾನು ಎಷ್ಟೋ ಸಾರಿ ಏನಿದು, ಎಷ್ಟೊಂದು ಸತ್ಯಗಳನ್ನು ನಾವು ಬಿಟ್ಟವರಾಗಿ ನಡೆಯುವುದಾದರೆ
ನಾವು ಈ ಲೋಕದಲ್ಲಿ ನಡೆಯುವಾಗ, ದೇವರ ಕಾರ್ಯವನ್ನು ನಾವು ಗ್ರಹಿಸ್ಕೊಳ್ಳದೆ ನಡೆಯುವಾಗ, ಈ ಲೋಕದ ಎಲ್ಲಾ ವಿಷಯಗಳನ್ನು ನಾವು ಆಸಕ್ತಿ ಉಳ್ಳವರಾಗಿ ಸತ್ಯವನ್ನ ಬಿಟ್ಟವರಾಗಿ ನಡೆಯುವಾಗ ನಾವು ಶಾಪಕ್ಕೆ ಒಳಗಾಗ್ತೀವಿ. ಯಾಕೆಂದ್ರೆ ದೇವರ ಕಾರ್ಯ ಮಹೋನ್ನತವಾದಂಥ ಕಾರ್ಯ, ಅದರಲ್ಲಿ ಆಸಕ್ತಿ ಉಳ್ಳವರಾಗಿ ನಡಿಬೇಕು ನಾವು, ಅದನ್ನ ನಾವು ಗ್ರಹಿಸ್ತಾ ಹೋಗ್ಬೇಕು ನಾವು. ಹಾಗಾದಾಗ ಮಾತ್ರ ನಾವು ನಿಜವಾಗಿಯೂ ಸಹ ಆತ್ಮೀಕವಾದ ಬೆಳವಣಿಗೆ ಹೋಗುವವರಾಗಿದ್ದೇವೆ. ಈ ಒಂದು ಅಧ್ಯಯನವನ್ನ ನೋಡುವಾಗ ಭಾಷಾ ಭೇದವನ್ನ ನಾನು ನೋಡ್ತಾ ಇದ್ದೇನೆ. ಭಾಷಾ ಭೇದ ಉಂಟಾದದ್ದು ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸಿ ಮಾಡಿಕೊಂಡು ತಮ್ಮ ತಮ್ಮೊಳಗೆ, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದುರುವುದಕ್ಕೆ ಆಸ್ಪದ ಆಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರು ಮಾಡೋಣ ಬನ್ನಿ ಎಂದನು. ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೇ ಚದುರಿಸಿದನು. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನ ಮಧ್ಯದಲ್ಲಿ ಮಾಡಿದಂಥ ಒಂದು ಮಹೋನ್ನತವಾದಂಥ ಕಾರ್ಯ. ಒಂದು ಪಕ್ಷ ಆ ದಿನದಲ್ಲಿ ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನು ಇರಲಿಲ್ಲ. ಹೀಗಿರಬೇಕಾದ್ರೆ ಆ ಭಾಷಾ ಭೇದ ಇಲ್ಲದೆ ಇದ್ದಾಗ ಅವರೆಲ್ಲರೂ ಸಹ ಒಂದು ಕಾರ್ಯವನ್ನ ಮಾಡ್ತಾರೆ. ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ, ಬನ್ನಿ ಒಳ್ಳೊಳ್ಳೆ ಸುಟ್ಟೇಟಿಗಳನ್ನ ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟೋ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಅಂತ ಆ ರೀತಿ ಆಲೋಚಿಸಿ ಅವರು ಮಾಡುವಂಥ ಕಾರ್ಯ ಏನು? ಒಂದು ದೊಡ್ಡದಾದಂಥ ಕಟ್ಟಡ ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ಎಂಥ ಒಂದು ಜ್ಞಾನ ಅವರಲ್ಲಿ ಇತ್ತು ಆ ದಿನದಲ್ಲಿ. ಎಂಥ ಒಂದು ಕಾರ್ಯವನ್ನ ಅವರು ಮಾಡುವಾಗ ದೊಡ್ಡದಾದ ಒಂದು ಗೋಪುರ ರೀತಿಯಲ್ಲಿ ಅಂತ ಒಂದು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಅಪಾರ್ಟ್ಮೆಂಟ್ಸ್ಗಳು, ಅದನ್ನ ನಾವು ಊಹೆಗೂ ನಿಲುಕದ ರೀತಿಯಲ್ಲಿ ಆ ದಿನದಲ್ಲೇ ಅವರು ಮಾಡಿದ್ದಾರೆ. ಮಾಡುವಾಗ ಅವರ ಆಲೋಚನೆ ಏನು? ಭೂಮಿಯ ಮೇಲೆಲ್ಲ ಚೆದುರೋದಕ್ಕೆ ಆಸ್ಪದ ಆಗುವುದಿಲ್ಲ, ಅವರು ಒಟ್ಟಿಗೆ ವಾಸ ಮಾಡುವಂಥ ಒಂದು ಆಲೋಚನೆ, ಇದರ ಅವರ ಉದ್ದೇಶ. ಈ ಒಂದು ಉದ್ದೇಶದಲ್ಲಿ ಅವರು ಕಟ್ಟುವಾಗ, ಇಂಥ ಒಂದು ಕಾರ್ಯವನ್ನ ಅವರು ಮಾಡುವಾಗ ದೇವರು ಅವರನ್ನ ನೋಡಿದ್ದು ಏನು ಹೇಳ್ತಾರೆ? ನರಪುತ್ರ ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ಇದನ್ನು ನಾವು ಯೋಚಿಸೋಣ ಪ್ರಿಯರೇ. ಈ ದಿನ ನಾವು ಎಷ್ಟೊಂದು ವಿಷಯಗಳಲ್ಲಿ ಬಹಳ ಮುಂದುವರೆದಿದ್ದೀವಿ, ನಾವು ತುಂಬಾ ಹೆಸರು ಮಾಡಿದ್ದೀವಿ. ನಾವು ಜ್ಞಾನಿಗಳು, ವಿಜ್ಞಾನಿಗಳು, ನಮ್ಮ ದೇಶ ಇಂಥ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ, ನಾವು ಪ್ರಪಂಚನ ಜಯಿಸುವಂಥ ಮಟ್ಟಕ್ಕೆ ಬೆಳೆದಿದ್ದೀವಿ ಎಂದು ಅನೇಕ ದೇಶಗಳವರು ತಮ್ಮನ್ನು ತಾವು ಪ್ರಶಂಸಿಕೊಳ್ತಾ ಇದ್ದಾರೆ. ಇದನ್ನು ನಾವು ಪ್ರಸ್ತುತ ದಿನಗಳಲ್ಲಿ ನೋಡ್ತಾನೆ ಇದ್ದೀವಿ. ಹೀಗೆ ಭಾಷಾ ಭೇದವನ್ನ ದೇವರು ಉಂಟು ಮಾಡಿದ ನಂತರ ಬೆಳೆದಂಥ ಈ ಒಂದು ಜಗತ್ತು ಈ ದಿನ ಯಾವ ಮಟ್ಟದಲ್ಲಿ ತನ್ನ ಹೆಚ್ಚಿಸಿಕೊಳ್ತಾ ಇದೆ. ಒಂದು ಪಕ್ಷ ಭಾಷಾ ಭೇದವನ್ನ ದೇವರು ಮಾಡದೇ ಇದ್ದರೆ ಆ ದಿನದಲ್ಲಿ ಏನಾಗ್ತಾ ಇತ್ತು? ನಾವು ಆಲೋಚಿಸುವಾಗ ಭಾಷಾ ಭೇದವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಈ ಲೋಕದಲ್ಲಿ ಇದ್ದಂಥ ಜ್ಞಾನಿಗಳು ಎಲ್ಲರೂ ಒಂದೇ ಭಾಷೆ ಆಡುವಾಗ ಅವರಲ್ಲಿ ಅನೇಕ ರೀತಿಯ ಸಂವಹನಗಳು ಬಹಳ ಸುಲಭವಾಗಿ ಬರ್ತಾ ಇತ್ತು. ಆ ಒಂದು ಸಂವಹನ ಅಡಿಯಲ್ಲಿ ಜ್ಞಾನದ ಒಂದು
ಸಂವಹನವು ಸಹ, ಜ್ಞಾನವಾದ ಆಲೋಚನೆಗಳು ಸಹ ಸುಲಭವಾಗಿ ವರ್ಗಾಯಿಸಿ ಅವರು ಎಂಥ ಉನ್ನತ ಮಟ್ಟಕ್ಕೆ ಸೇರ್ತಾ ಇದ್ರು. ಇದನ್ನು ನಾನು ಆಲೋಚಿಸ್ತಾ ಇರ್ತೀನಿ ಪ್ರತಿ ಸಾರಿ. ಹೌದಲ್ವಾ? ಎಂಥ ಒಂದು ಸ್ಥಿತಿಗೆ ಮನುಷ್ಯ ಹೋಗ್ತಾ ಇದ್ದ. ಈ ಒಂದು ವಿಷಯದಲ್ಲಿ ದೇವರು ಆ ದಿನ ಮಾಡಿದಂಥ ಕಾರ್ಯವನ್ನು ನಾವು ನೋಡುವಾಗ, ಈ ಕಾರ್ಯವನ್ನ ದೇವರು ಆ ದಿನ ಮಾಡಿದಾಗ ಈ ಸ್ಥಿತಿ ಮನುಷ್ಯನಿಗೆ ಬಂದಿದೆ. ಒಂದು ಪಕ್ಷ ದೇವರು ಆ ಕಾರ್ಯನ ಮಾಡದೇ ಇದ್ದರೆ ಎಂಥ ಸ್ಥಿತಿಗೆ ಮನುಷ್ಯ ಹೋಗ್ತಾ ಇದ್ದ. ನಾವು ಊಹೆಗೂ ನಿಲುಕದ ರೀತಿಯಲ್ಲಿ ಮನುಷ್ಯನ ಬೆಳವಣಿಗೆ ಆಗ್ತಾ ಇತ್ತು. ದೇವರು ಪ್ರತಿಯೊಂದನ್ನು ಸಹ ತನ್ನ ಒಂದು ಚಿತ್ತಕ್ಕನುಗುಣವಾಗಿ ನಡೆಸುವಂತವನಾಗಿದ್ದಾನೆ, ತನ್ನ ಒಂದು ಚಿತ್ತಕ್ಕನುಗುಣವಾಗಿ ರೂಪಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಈ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿಕೊಳ್ಳೋಣ. ನಮ್ಮ ಆತ್ಮಿಕ ಬೆಳವಣಿಗೆ, ಸತ್ಯವೇದದಲ್ಲಿರುವಂಥ ಎಷ್ಟೋ ಸತ್ಯಗಳನ್ನು ನಾವು ಆಲೋಚಿಸದೆ, ಅದರಲ್ಲಿ ನಾವು ಒಂದಾಗಿ ತಿಳಿಯದೆ, ಬೆಳೆಯದೆ, ಅದನ್ನು ನಾವು ಗ್ರಹಿಸದೆ ಹೋದರೆ ಸಂಪೂರ್ಣವಾಗಿ ಅದು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆತ್ಮಿಕ ಬೆಳವಣಿಗೆಯನ್ನು ನಾವು ಹೊಂದಬೇಕಾದ್ರೆ ಸತ್ಯವೇದದ ಮೂಲ ಸತ್ಯಗಳ ಅಡಿಯಲ್ಲಿ ನಮ್ಮ ಒಂದು ಸ್ಥಿತಿಗತಿಗಳನ್ನು ನಾವು ಲೆಕ್ಕಿಸಿಕೊಳ್ತಾ, ದೇವರು ನಮ್ಮನ್ನು ಕರೆದಿದ್ದಾನೆ ತನ್ನ ಮಗನ ಮುಖಾಂತರ ತನ್ನ ಪ್ರಜೆಯಾಗುವುದಕ್ಕೋಸ್ಕರ. ಆತನಿಗೆ ನಾವು ವಿಧೇಯರಾಗಿ ನಡೆಯುವುದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾನು ಈ ಸಂದರ್ಭದಲ್ಲಿ ಈ ಒಂದು ಆಲೋಚನೆಯನ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ.